ಎರಡು ವಿಷಯ ಹೇಳೋಕ್ಕೆ ಕರೆದಿದ್ದೀನಿ ಸರ್. ಮೊದಲನೇದೇನು ಅಂತ ಹೇಳಿದ್ರೆ ಸರ್, ಇವತ್ತಿಂದ ಆಮರಣ ಅಂತ ಉಪವಾಸ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಒಂದು ಹನಿ ನೀರು ಕುಡಿತಾ ಇಲ್ಲ. ಯಾಕೆಂದರೆ ಇದು ಹಿಂದೆ ಇರೋದು ಅವರು ಯಾರಿದ್ದಾರೆ ಬಂದು ಎನ್ಕ್ವೈರಿ ಮಾಡಬೇಕು ಅಂತ. ಸೊ ಅದಕ್ಕೆ ದರ್ಶನ್ ಸರ್ ಬಂದು ಇಲ್ಲಿ ಸ್ಟೇಟ್ಮೆಂಟ್ ಕೊಡಬೇಕು. ಕೊಟ್ಟು ಇನ್ನೊಂದು ಸಲ ನಾವು ಪ್ರಥಮ ವಿಚಾರಕ್ಕೆ ನಮ್ಮ ಕಡೆಯವ್ರದಾಗಲಿ ನಮ್ಮ ಫ್ಯಾನ್ಸ್ ಬರಲ್ಲ ಅನ್ನೋದು ಅವ್ರು ಬರಬೇಕು. ಬರೋ ತನಕ ಆಮರಣ ಅಂತ ಉಪವಾಸ. ಇಲ್ಲ ಪ್ರಥಮ ಸತ್ರ ಸಾಯ್ತಂದ್ರೆ ಸಾಯ್ಲಿ ಬಿಡಿ, ಯಾರು ಇದು ಮಾಡೋಕ್ಕೆ. ನಾನೊಬ್ಬ ಸಾಯೋದ್ರಿಂದ ಇಂಡಸ್ಟ್ರಿಗೆ ಬೇರೆಯವ್ರು ಒಳ್ಳೇದಾಗುತ್ತೆ ಅಂದ್ರೆ ಆಗಲಿ ಬಿಡಿ. ಎರಡನೇದು, ಒಂದಷ್ಟು ಫೇಕ್ ಪೇಜಸ್ ಇವೆ. ಇದು ಯಾವುದೋ ಡುಬಾಕ್ ನನ್ನ ಮಕ್ಕಳದ್ದು ಅಡ್ಮಿನ್ ಅಂತದ್ದು ಯಾರೋ ಇದ್ದೀರಾ ಅವರು, ಒಂದು 150-200 ಪೇಜಲ್ಲಿ ಟ್ರಾಲ್ ಮಾಡಿಸ್ತಾ ಇದ್ದೀರಾ. ಅಷ್ಟು ಪೇಜಸ್ಸು ಡಿಲೀಟ್ ಆಗಬೇಕು. ಇನ್ನು ಒಬ್ಬ ಕಲಾವಿದ ನನಗಲ್ಲ, ಇನ್ಕ್ಲೂಡಿಂಗ್ ಸುದೀಪ್ ಸರ್, ಇನ್ಕ್ಲೂಡಿಂಗ್ ಯಶ್ ಸರ್, ಇನ್ಕ್ಲೂಡಿಂಗ್ ಯಾರು ನಮ್ಮ ಗಣೇಶ್ ಸರ್, ಇನ್ಕ್ಲೂಡಿಂಗ್ ಇನ್ಯಾರು ಅಪ್ಪು ಸರ್ ಅವ್ರದ್ದು, ಅವ್ರ ಶ್ರೀಮತಿಯವ್ರದ್ದು ಟ್ರಾಲ್ ಯಾರೇ ಆದರೂ ಮಾಡಿದ್ರೆ ಸರ್ ಚೆನ್ನಾಗಿರಲ್ಲ ಸರ್. ನೆಕ್ಸ್ಟ್ ಇಂಡಸ್ಟ್ರಿ ಚೆನ್ನಾಗಿರಬೇಕು ಅನ್ನೋ ನಾನಿವತ್ತು ಆಮರಣ ಅಂತ ಉಪವಾಸ ಕೂತ್ಕೋತೀನಿ ಸರ್. ನೀವು ಇಲ್ಲಿ ಬಂದು ಸ್ಟೇಟ್ಮೆಂಟ್ ಕೊಡಬೇಕು ಸರ್. ನೀವು ಮಾಡಿಸಿದ್ದೀರಾ ನಾನು ಹೇಳ್ತಾ ಇಲ್ಲ ಸರ್. ನಿಮ್ಮ ಕಡೆಯವರು ನಿಮ್ಮ ಜೊತೆ ಬ್ಯಾರಿಕಲ್ಲಿದ್ದವ್ರು ಇನ್ವಾಲ್ವ್ ಆಗಿದ್ದಾರೆ ಅಂದರೆ ನೀವೆಲ್ಲ ನೋಡ್ಕೊಂಡು ಮಜಾ ತಗೊಳ್ಳೋದಲ್ಲ ಸರ್. ಬಂದು ಹೇಳಬೇಕು ಸರ್. ಇಲ್ಲಿ ಒಂದು ಸಲ ಹೇಳ್ತೀವಿ. ಆಮೇಲೆ ಇನ್ನೊಂದು ಏನು ಗೊತ್ತಾ, 5 ದಿನದಿಂದ ಯಾಕೆ ಕೊಟ್ಟಿರಲ್ಲ ಅಂತ ಕೇಳ್ತಾ ಇದ್ದಲ್ಲ ನಂಗೆ ಮಾಧ್ಯಮದವ್ರು. ಒಂದು ವಿಷಯ ತಿಳ್ಕೊಳ್ಳಿ, ಯಾರೋ ಪುಣ್ಯಾತ್ಮ ಇವ್ರ ಜೊತೆಲಿ ಇದ್ದವ್ರೆ ಪ್ರಥಮ್ ಹೋಗಬೇಡಿ, ಕಂಪ್ಲೇಂಟ್ ಕೊಡಬೇಡಿ, ನಾನು ಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ರು ಅನ್ನೋ ಕಾರಣ ದೊಡ್ಡ ಮನುಷ್ಯ ಅಂದ್ಕೊಂಡು ಕೂತ್ಕೊಂಡು ಸುಮ್ಮನಿದ್ರೆ, ನೆನ್ನೆ ಮಧ್ಯಾಹ್ನ ಫೋನ್ ಮಾಡಿ ಏನು ಮಾಡಿದಾರೆ ಗೊತ್ತಾ, ಈ ಪುಣ್ಯಾತ್ಮ ಯಾರೋ ದೊಡ್ಡ ನಟ ಅಂತೆ. ಈ ಪುಣ್ಯಾತ್ಮ ನಟ ಅನ್ನೋರ್ಗೆ ಅವ್ರ ಕಡೆಯವರು ಏನು ಮಾಡಿದ್ದಾರೆ ಅಂದರೆ, ಪ್ರಥಮ್ ನಾವು ಎನ್ಕ್ವೈರಿ ಮಾಡಿದ್ವಿ, ಇಲ್ಲ ಬಿಡಬೇಡಿ, ಅವ್ರು ಯಾರು ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಕೊಡಿ ಪ್ರಥಮ್, ಮಿಸ್ ಮಾಡೋದು ಹೇಳಿ. ಸರ್ ಆಯ್ತು ಸರ್, ನಾನು ಎಸ್ಪಿಗೆ ಫೋನ್ ಮಾಡಿ ಸರ್ ಆಯಿತು ಕೊಡ್ತೀನಿ ಬಿಡಿ ಸರ್ ಅಂತ ಸುಮ್ಮನಿದ್ದೆ ನಾನು. ಇರಿ ಸರ್, ಒಂದು ಮಗು ಹುಟ್ಟುತ್ತೆ ಸುಮ್ಮನೆ ಸರ್, ಕೈಯ ಕೇಳಿಬಿಡಿ ಅಣ್ಣ. ಈಗ ಕೊಟ್ಟಾಗಿದೆ ಸರ್, ಕೊಟ್ಟಾಗಿದೆ. ಇನ್ನು ಸರ್ 1 ಸೆಕೆಂಡ್ ಸರ್, ಸರ್ 1 ಸೆಕೆಂಡ್ ಇರಿ ಸರ್, 1 ಸೆಕೆಂಡ್ ಇರಿ ಸರ್, ಸರ್ 1 ಸೆಕೆಂಡ್ ಇರಿ ಸರ್, ಸರ್ 1 ಸೆಕೆಂಡ್ ಇರಿ ಸರ್. ಕೊಟ್ಟಾಗಿದೆ, ಲಿಖಿತ ಕೊಟ್ಟಾಗಿದೆ ಸರ್. 1 ನಿಮಿಷ, 1 ನಿಮಿಷ. ಲಿಖಿತ ದೂರ ಅಷ್ಟೇ ಅಲ್ಲ ಸರ್, ಇಲ್ಲಿ ನಾವು ಆಮರಣ ಅಂತ ಉಪವಾಸ ಮಾಡ್ತೀವಿ ಸರ್. ಸುಮ್ಮನಿರಿ ಸರ್, 1 ನಿಮಿಷ ಸುಮ್ಮನಿರಿ ಸರ್. ಸರ್ ಸುಮ್ಮನಿರಿ ಸರ್, ಅವ್ರು ಕೊಡ್ತಾರೆ ಸರ್. ಸುಮ್ಮನೆ ನಿಂತ್ಕೊಳ್ಳಿ ಸರ್, ಕೊಡ್ತಾರೆ ಅವರು. ಸುಮ್ಮನೆ ನಿಂತ್ಕೊಳ್ರಿ, ಕೊಡ್ತಾರೆ ಸರ್. ಅವ್ರು ನನ್ನ ಹತ್ರ ಇಲ್ಲ ಸರ್, ಅಲ್ಲಿದೆ ಸರ್, ಅವ್ರ ಹತ್ರ ಇಸ್ಕೊಳ್ರಿ ಸರ್. 1 ನಿಮಿಷ ನೋಡಿ ಸರ್, 1 ನಿಮಿಷ. ಅಯ್ಯೋ ದೇವ್ರೇ, ಕೊಡ್ತಾರಿರ್ರಿ ಅವರು, ಎತ್ಕೊ ಬರ್ತಾರೆ ಫಾರ್ಮೆಟಿಕ್ ರೀ, ಅದನ್ನ ಟೈಪ್ ಮಾಡ್ತಾ ರೀ, ಅದನ್ನ ಪ್ರಿಂಟ್ ಎತ್ಕೊ ಬರ್ತಾ ಇದ್ದೀರಿ ರೀ. ಯಾಕೆ ಹಿಂಸೆ ಕೊಡ್ತಾ ಇದ್ದೀರಾ? ಹೌದು ರೀ, ನಿಮ್ದು ಹಿಂಗಂತ ಇದ್ದೀರಾ. 1.5 ವರ್ಷ 1 ನಿಮಿಷ ಇರಿ, ಯಾರಿಗೂ ಬೇಜಾರು ಮಾಡೋದಲ್ಲ ಸರ್. 1.5 ವರ್ಷ ಜಾಸ್ತಿ ಥ್ರೆಟ್ನಿಂಗ್ ಆಗ್ತಾ ಇದೆ ಸರ್. ಕಂಪ್ಲೇಂಟ್ ಆಗಿದೆ. ಆ ಪ್ರಿಂಟ್ ಕಾಪಿಗೆ ಬರ್ತಾ ಇದೆ. ಇರಿ, ಅದು ಬರೋ ತನಕ ಇರಿ. ಒಂದು ಚೂರ್ ಪ್ರೊಸೀಜರ್ 10 ನಿಮಿಷ ಕೊಡ್ರಣ್ಣ. 10 ನಿಮಿಷ ಕೊಟ್ರೋ ಇಲ್ವೋ? ಕೊಟ್ಟಾಯ್ತು. ಇದು ಬರ್ದಿರೋದನ್ನ ಟೈಪ್ ಆಗಿದೆಯಲ್ವೋ? ಟೈಪ್ ಆಯ್ತೈತೆ. ಟೈಪ್ ಆದ್ಮೇಲೆ ಕರೆಕ್ಟಾಗಿ ಆರ್ಡರ್ ಬರ್ತದೋ, FIR ಆಗುತ್ತೋ ಇಲ್ವೋ? ಆಯ್ತೈತೆ. ಈ ಉದ್ದೇಶ ಏನು ಅಂದರೆ, ನಾವು ಆಮರಣ ಅಂತ ಉಪವಾಸ ಕೂತ್ಕೋತಾ ಇದೀವಿ. ಮಾಧ್ಯಮದವ್ರನ್ನ ನಿಮ್ಮನ್ನ ಪ್ರವೋಕ್ ಮಾಡೋ ಉದ್ದೇಶ ಅಲ್ಲ. 1.5 ವರ್ಷದಿಂದ ನನಗೆ ತುಂಬ ಆಗಿರೋದ್ರಿಂದ ಬಾಯಲ್ಲಿ ಒಂದ್ಸಲ ಮೀರಿ ಬರ್ಬೋದು. ನೀವು ಇಲ್ಲಿದೆ ಮಾಧ್ಯಮದವ್ರು ಸರ್. 1 ನಿಮಿಷ ಇರಿ ಸರ್ ಪ್ಲೀಸ್. ಸಾರಿ ಸರ್, ಆಯ್ತು ಸರ್, ಸುಮ್ಮನಿರಿ ಸರ್ ಪ್ಲೀಸ್. ನಂಗೆ ಮರ್ತು ಬಿಡ್ತೀನಿ ಸರ್. ನಾನು ಮರ್ತು ಬಿಡ್ತೀನಿ, ಸುಮ್ಮನಿರಿ ಸರ್. ನಿಮ್ಮೆಲ್ರಿಗೂ ಒಂದು ಮಾತು ಹೇಳೋದು, ಒಂದು ಮಾತು ಸರ್ ಕೇಳಿಸ್ಕೊಳ್ಳಿ. ನಿಮ್ಮೆಲ್ಲ ಮಾಧ್ಯಮದವ್ರಿಗೂ ನಾನು ಯಾವಾಗಲೂ ಹೇಳೋದು ಗೊತ್ತಾ, ಏನ್ರಿ ಮೀಡಿಯಾ ಅಂದರೆ, ಮೀಡಿಯಾ ನನ್ನ ಕಿರೀಟಕ್ಕೆ ಸಮಾನ ಅಂತ ಹೇಳೋದು ನಾನು. ಯಾಕೆಂದರೆ ನಾನು ಎಲ್ಲಿ ಬಂದರೂ ಕ್ಯಾಮ್ರಾ ಹಿಡಿದಿದ್ದೀರಾ, ನಿಮ್ಮಿಂದ ನಾವು ಅನ್ನ ತಿಂತಾ ಇದೀವಿ. ಎಲ್ಲರೂ ಮಾಧ್ಯಮದವ್ರು ಯಾರು ರೆಸ್ಪೆಕ್ಟ್ ಕೊಡಬೇಕು, ಆ ರೆಸ್ಪೆಕ್ಟ್ ಇದೆ. ಇವತ್ತು ಕೋಪದಲ್ಲಿ ಬರ್ತಾ ಇದೆ, ನಾನು ನೋವಿಂದ ಮಾತಾಡಿರ್ತೀವಿ ಸರ್. ನಿಮ್ಮನ್ನು ಬೇಜಾರು ಮಾಡೋ ಉದ್ದೇಶ ನಮಗಿಲ್ಲ ಸರ್. ಇದನ್ನು ನೀವು ಬೇಜಾರು ಅಂದ್ಕೊಂಡ್ರೆ ನಾನೇನು ಮಾಡೋಕ್ಕಲ್ಲ. ಅದೊಂದು ಈಗ ಪ್ರಿಂಟೆಡ್ ಕಾಪಿ, ರಿಟರ್ನ್ ಕಂಪ್ಲೇಂಟ್ ವಿತ್ FIR ಕಾಪಿ ಸಮೇತ ಅದು ಬರ್ತಾ ಇದೆ. ಇದಕ್ಕೆ ನನ್ನ ಯಾವಾಗ ದರ್ಶನ್ ಸರ್ ಬ್ಯಾರಿಕಲ್ಲಿದ್ದವ್ರು ಈ ಥರ ಮಾಡಿದ್ರು, ಅವ್ರು ಬಂದು ಸ್ಟೇಟ್ಮೆಂಟ್ ಕೊಡ್ಬೇಕು ಸರ್. ಅವ್ರು ಸ್ಟೇಟ್ಮೆಂಟ್ ಕೊಡೋ ತನಕ ನಾನು ಆಮರಣ ಅಂತ ಉಪವಾಸ ಮಾಡ್ತೀನಿ ಸರ್. ಏನೇ ಹೆಚ್ಚು ಕಡಿಮೆ ಅದು ಒಂದು. ಎರಡನೇ ವಿಚಾರ ಸರ್,